ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನೆಲಿಗೆ ಸ್ವಾಗತ. ಈಗೊಂದು ನಿಮಗೆ ಎಲ್ಲ ವಿಧಾನದಲ್ಲೂ ನಾನು ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೇಳ್ತಾ ಇದ್ದೀರಾ. ಹಲವಾರು ಒಬ್ಬರು ಇಬ್ಬರು ಅಂತಲ್ಲ, ಇವಾಗ ಹಲವಾರು ಜನಗಳು ಕೇಳ್ತಾ ಇರೋದು ಏನು ಅಂದರೆ, ಅಮ್ಮ ಭೂಮಿನಲ್ಲಿ ಬೆಳೆ ಸರಿಯಾಗಿ ಬರ್ತಿಲ್ಲ, ಭೂಮಿನಲ್ಲಿ ಯಾರೋ ಏನೋ ಪ್ರಯೋಗ ಮಾಡಿ ನಮಗೆ ಸರಿಯಾದಂಥ ಬೆಳೆ ಬರ್ತಾ ಇಲ್ಲ, ಬೆಳೆ ಬರೋ ಸಮಯದಲ್ಲಿ ಏನೋ ಒಂದು ಅನಾಹುತ ಆಗುತ್ತೆ, ನಮಗೆ ಬೆಳೆ ಕೈಗೆ ಬರಲ್ಲ, ಸರಿಯಾದಂಥ ಬೆಳೆ ಸಿಗೋದಿಲ್ಲ, ನಾವೇನೆಲ್ಲ ಕಷ್ಟಪಡ್ತಾ ಇದ್ದೀವಿ, ಸಾಲ ಸೋಲ ಮಾಡಿ ಆ ಬೆಳೆಗೆ ಹಾಕ್ತೀವಿ, ಆದರೆ ಆ ಬೆಳೆಯಲ್ಲಿ ನಮ್ಗೆ ಲಾಭ ಆಗ್ತಿಲ್ಲ, ಮತ್ತು ಏನಾಗಿದೆಯೋ ಅನ್ನೋದು ಗೊತ್ತಿಲ್ಲ, ಕೈಗೆ ಬಂದಿದ್ದು ಬಾಯಿಗಿಲ್ಲ ಅಂತೆಲ್ಲ ಹಂಗಾಗ್ತಾ ಇದೆ. ನಾವು ಬೆಳೆ ಬೆಳಿತೀವಿ, ಅದರಲ್ಲಿ ಬೆಳೆಯ ಸಮಯದಲ್ಲಿ ಏನೇನೋ ಆಗೋಗುತ್ತೆ, ಸರಿಯಾದಂಥ ಅದು ಬೆಳವಣಿಗೆ ಇರೋದಿಲ್ಲ, ಆ ಥರ ಆಗ್ತಾ ಇದೆ. ಮುಂಚೆ ಎಲ್ಲ ಚೆನ್ನಾಗಿ ಬೆಳೀತಿತ್ತು, ಈ ನಡುವೆ ನಮಗೆ ಈ ಥರ ನಡೀತಾ ಇದೆ. ಆದರೆ ಏನನ್ನ ಒಂದು ಸ್ವಲ್ಪ ಮಾಡಿದಾಗ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ, ಆಮೇಲೆ ಏನೂ ನಾವು ಮಾಡಿಲ್ಲ ಅಂದಾಗ ಅದು ಮತ್ತೆ ಹಂಗೆ ನಾತ್ಕೊಂಡು ಹೋಗುತ್ತೆ. ಅದರಿಂದ ನಾವು ಎಷ್ಟು ಅಂತ ಖರ್ಚು ಮಾಡೋದಮ್ಮ, ನಾವು ಖರ್ಚು ಮಾಡಿ ನಮಗೂ ಸಾಕಾಗೋಗಿದೆ, ನಾವು ಸಾಲ ಸೋಲ ಮಾಡಿ ನಾವು ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಏನಾದರೂ ಒಂದು ಪರಿಹಾರ ಕೊಡಿ ಅಮ್ಮ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂಥವ್ರಿಗೆ ಈಗ ಭೂಮಿ ಬೆಳೆಯೋಂಥವ್ರಿಗೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅವರೇ ಇಲ್ಲ ಅಂದರೆ, ನಾವು ಅನ್ನದಾತರೇ ಇಲ್ಲ ಅಂದಾಗ ನಾವು ಯಾವ ರೀತಿಯಾಗಿ ನಾವು ಊಟ ಮಾಡೋಕ್ಕಾಗುತ್ತೆ? ಭೂಮಿ ದೇವಿಯಿಂದ ಬೆಳೆದಂಥ ದವಸ ಧಾನ್ಯಗಳನ್ನೇ ನಾವು ಸೇವನೆ ಮಾಡೋದು. ಆದ್ದರಿಂದ ಭೂಮಿ ದೇವಿ ಬೆಳೆಯೋದಕ್ಕೋಸ್ಕರ ಇವ್ರಿಗೆ ನಾವು ದಾರಿ ತೋರಿಸ್ಬೇಕು. ಇವ್ರಿಗೆ ನಾನು ಹೇಳ್ತಿರೋದು ಭಾಳ ಪವರ್ಫುಲ್ ಆದಂಥ ಇದು ಯಂತ್ರ. ಈ ಯಂತ್ರನ ನೀವು ಭಾಳ ಹುಷಾರಾಗಿ ಮಾಡಿ, ಇದರಿಂದ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ಒಳ್ಳೆ ಬೆಳೆ ಬೆಳಿತೀರಾ. ನಿಮಗೆ ಯಾರೇ ಏನೇ ಮಾಡಿದ್ರೂ ಕೂಡ ಅದು ನಿಮಗೆ ತೊಂದರೆ ಆಗಲ್ಲ. ನೀವು ಇದು ಕಲ್ತಿರ್ತೀರಲ್ವ, ನೀವು ಕಲ್ತಿರುವಾಗ ಅದನ್ನು ಸಾಧನೆ ಮಾಡ್ಕೊಂಡು ನೀವು ಮಾಡಿದ್ರೆ, ನೀವು ಒಂದು ವಿದ್ಯೆ ಕಲ್ತಿರ್ತೀರ, ವಿದ್ಯೆ ಕಲ್ತ ಮೇಲೆ ನಿಮಗೆ ನಿಮ್ಮ ಬೆಳೆ ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ. ಪ್ರಿಯ ವೀಕ್ಷಕರೇ, ಅನ್ನದಾತರನ್ನು ನಾವು ಯಾವತ್ತೂ ಉದ್ಧಾರ ಮಾಡಬೇಕು. ಯಾವತ್ತು ರೈತ ಬಾಂಧವ್ರನ್ನ ನಾವು ಯಾವತ್ತೂ ಅವರಿಗೆ ನಾವು ತಿಳುವಳಿಕೆ ಜಾಸ್ತಿ ಕೊಡಬೇಕು ವಿನಃ ನಾವು ಅವರಿಂದನೇ ನಾವು ಊಟ ಮಾಡ್ತಿರೋದು. ಆ ಭೂದೇವಿನ ನೆಂಬಿಕೊಂಡು ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡಿದಂಥ ದವಸ ಧಾನ್ಯಗಳನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಅವ್ರಿಗೆ ನೋಡಿ, ನಿಮಗೆ ಈ ಯಂತ್ರ ಕೊಡ್ತಾ ಇದ್ದೀನಿ, ನಿಮಗೆ ಈ ಯಂತ್ರ ಕೊಟ್ಟಾಗ ನಿಮಗೆಲ್ಲ ಒಂದು ಸ್ವಲ್ಪ ನೀವು ಮಾಡಿ ರೆಡಿ ಮಾಡ್ತೀರಾ, ಮಾಡಿದಾಗ ಚೆನ್ನಾಗಿ ಬೆಳೀತಾ ಇರುತ್ತೆ. ಬೆಳೆದ ನಂತರ ಮತ್ತೆ ಇದೇ ಥರ ತೊಂದರೆ ಆದಾಗ ನೀವು ಇದೇ ರೀತಿಯ ಪ್ರಯೋಗ ಮಾಡ್ಕೊತಾ ಇರಿ. ಆವಾಗ ಒಂದು ವರ್ಷ ಕಾಲ ಅವ್ರು ನೋಡ್ತಾರೆ, ಏನಪ್ಪ ನಾವು ಮಾಡಿದ್ದು ಏನೂ ಆಗ್ತಿಲ್ವಲ್ಲ, ಚೆನ್ನಾಗಿ ಬೆಳೀತಿದ್ದಾರಲ್ಲ, ಏನು ಅವ್ರಿಗೆ ತೊಂದರೆ ಆಗ್ತಿಲ್ವಲ್ಲ ಅಂದ್ಬಿಟ್ಟು ಮತ್ತೊಂದು ಪ್ರಯೋಗ ಮಾಡ್ತಾರೆ. ಆವಾಗ ನೀವು ಇದೇ ಪ್ರಯೋಗ ಮಾಡ್ಕೊಳ್ಳಿ. ಅವ್ರು ಎಷ್ಟು ದಿವಸ ಅಂತ ಮಾಡೋಕ್ಕೆ ಹೋಗ್ತಾರೆ, ದುಡ್ಡುಗಳು ಖರ್ಚು ಮಾಡಿಕೊಂಡು. ನಿಮ್ಮ ಹತ್ರ ವಿದ್ಯೆ ಇರುತ್ತೆ, ನೀವು ಮಾಡ್ಕೊಳ್ತಾ ಇರ್ತೀರ, ಅವ್ರ ದುಡ್ಡುಗಳು ಎಷ್ಟು ಅಂತ ಖರ್ಚು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ವಿದ್ಯೆನ ನೀವು ಕಲೀರಿ. ಫಸ್ಟು ಭೂದೇವಿನ ರಕ್ಷಣೆ ಮಾಡ್ಕೊಳ್ಳಿ. ಈ ಭೂದೇವಿ ಚೆನ್ನಾಗಿದ್ರೇ ನೀವು ಚೆನ್ನಾಗಿರ್ತೀರ. ಭೂದೇವಿನ ನೆಂಬಿಕೊಂಡೇ ಎಷ್ಟೋ ಜನ ಇದ್ದಾರೆ, ಅವ್ರಿಗೋಸ್ಕರ ನಾನು ಇವಾಗ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟವಾಗಿ ಪದೇ ನೀವು ಇದು ನಿಮ್ಗೆ ಇಷ್ಟವಾಗಿ ತುಂಬ ಜನ ರೈತರು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಅಂದರೆ, ಇನ್ನೂ ವಿಧಾನದಲ್ಲಿ ನಾನು ಯಂತ್ರಗಳಿದ್ದಾವೆ, ಈ ಯಂತ್ರನ ನಿಮಗೆ ತಿಳಿಸ್ತೀನಿ. ಈ ಯಂತ್ರನ ನೀವು ಬರಿಬೇಕು. ಬರೆಯುವಾಗ ನೀವು ಯಾವ ರೀತಿಯಾಗಿ ಬರಿಬೇಕು ಅಂದರೆ, ಒಂದು ತಾಮ್ರದ ರೇಕ್ನಲ್ಲಿ ಪಂಚಲೋಹದ ತಾಯ್ತದಲ್ಲಿ ಬರ್ಕೋಬೇಕು, ಅಲ್ಲಿ ಯಂತ್ರದಲ್ಲಿ ಬರಿಬೇಕು. ಯಂತ್ರನ ಬರೆದು ಅದಕ್ಕೆ ಶುದ್ಧೀಕರಿಸ್ಬೇಕು. ಎಲ್ಲದರಲ್ಲೂ ಹೇಳಿದ್ದೀನಿ ನಾನು. ಯಂತ್ರಕ್ಕೆ ನೀವು ಏನು ಮಾಡಬೇಕು ಅಂದರೆ ಶುದ್ಧಿ ಮಾಡಬೇಕು. ಯಂತ್ರನ ನಿಮ್ಗೆ ಎಷ್ಟು ಬೇಕೋ ಆ ಯಂತ್ರಕ್ಕೆ ಆಗೋ ಅಷ್ಟು ಯಂತ್ರನ ಕಟ್ ಮಾಡ್ಕೊತೀರ. ಅದನ್ನು ಎಷ್ಟು ಯಂತ್ರಗಳು ಬೇಕೋ ನೀವು 5 ಯಂತ್ರಗಳನ್ನ ಕಟ್ ಮಾಡ್ಕೋಬೇಕು. 5 ಯಂತ್ರಗಳನ್ನ ಕಟ್ ಮಾಡಿಕೊಂಡು ಅದನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಅಂದರೆ ಯಾವ ರೀತಿ ಅಂದರೆ, ಅದನ್ನು ನಿಂಬೆಹಣ್ಣು ರಸದಲ್ಲಿ ಒಂದು 5 ನಿಮಿಷ ಹಾಕಬೇಕು. ಹಾಕಾದ ನಂತರ ಅದನ್ನು ಶುದ್ಧಿ ತೊಳಿಬೇಕು ಕ್ಲೀನಾಗಿ ತೊಳೆದಾದ ನಂತರ ಹಾಲಲ್ಲಿ ಹಾಕಬೇಕು ಒಂದು 5 ನಿಮಿಷ. ಅದನ್ನು ಕ್ಲೀನಾಗಿ ತೊಳಿಬೇಕು. ಹಾಲು ಒಂಚೂರು ಇರಬಾರ್ದು, ವಾಸನೆ ಇರಬಾರ್ದು. ಅದಾದ ನಂತರ ಮತ್ತೆ ಅದನ್ನು ಅರಿಶಿನ ನೀರಲ್ಲಿ ಹಾಕಬೇಕು. ಅರಿಶಿನ ನೀರಲ್ಲಿ ಹಾಕಿದ ನಂತರ ಮತ್ತೆ ತೊಳೆದ್ಬಿಟ್ಟು ಪನ್ನೀರಲ್ಲಿ ಹಾಕಿಡಬೇಕು. ಪನ್ನೀರಲ್ಲಿ ಹಾಕಿಟ್ಟಾದ ನಂತರ ಅದನ್ನು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ನೀವು ಈ ಬೀಜಾಕ್ಷರಗಳನ್ನ ಜವಾದು ಒಂದು ಸ್ವಲ್ಪ ರೇಖನ ಮೇಲೆ ಸವರಬೇಕು. ಯಾಕೆ ಅಂದರೆ ಸುಗಂಧವಾಗಿರಬೇಕು. ನಾವು ಬೀಜಾಕ್ಷರಗಳು ಬರೆಯುವಾಗ
ನಮಗೆ ಆ ಬೀಜಾಕ್ಷರಗಳು ಒಳ್ಳೆ ಕೆಲಸ ಮಾಡಬೇಕು ನಮಗೆ. ಅದರಿಂದ ನೀವು ಇದು ಜವಾದನ್ನ ಅಲ್ಲೆಲ್ಲ ಸ್ವಲ್ಪ ಲೇಪನೆ ಮಾಡಿಬಿಟ್ಟು ಯಂತ್ರದ ಮೇಲೆ ನೀವು ಯಂತ್ರನ ಬರಿಬೇಕು. ಯಂತ್ರನ ಬರೆದುಬಿಟ್ಟು ಆದ ನಂತರ ನೀವು ಇದನ್ನು ಒಂದು ತಾಯಿತೆ, ದೊಡ್ಡ ತಾಯಿತೆಗಳಿದ್ರು ದೊಡ್ಡ ತಾಯಿತೆಗೆ ಹಾಕೋಬೋದು, ಇಲ್ಲ ಚಿಕ್ಕ ಚಿಕ್ಕ ಕುಡಿಕೆಗಳಿದ್ರು ಚಿಕ್ಕ ಕುಡಿಕೆಗಳಲ್ಲಿ ಹಾಕಬಹುದು. ಹೆಂಗೆ ಬೇಕೋ ನೀವು ಹಂಗೆ ಮಾಡ್ಕೋಬೋದು. ಯಂತ್ರದಲ್ಲಿಟ್ಟರೂ ಪರವಾಗಿಲ್ಲ, ಇಲ್ಲ ಚಿಕ್ಕ ಕುಡಿಕೆಗಳಲ್ಲಿ ಇಟ್ಟಿದ್ರೂ ಪರವಾಗಿಲ್ಲ. ಈ ರೀತಿಯಾಗಿ ನೀವು ಬರೆದಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ನೀವು ಮಾಡಾದ ನಂತರ ಇದಕ್ಕೆ ನೀವು ಯಾಕೆ ಬೇಕಾಗಿರೋದೇನು, ಯಂತ್ರಗಳು ಮಾಡಿದ್ರೆ ನೀವು ಆ ಯಂತ್ರದಲ್ಲಿ ಯಂತ್ರದಲ್ಲಿ ರೇಖನ ಯಂತ್ರದಲ್ಲಿ ಇಡಬೇಕು. ಕುಡಿಕೆನಲ್ಲಾದರೆ ಕುಡಿಕೆ ಒಳಗೆ ಹಾಕಿ ಇಡಬೇಕು. ನೀವು ಯಾವ ರೀತಿ ಮಾಡ್ಕೊತೀರ ನಿಮ್ಮ ಅನುಕೂಲ ಅದು. ಇದನ್ನು ಹಾಕಾದ ನಂತರ ಏನು ಮಾಡಬೇಕು, ಅದಕ್ಕೆ ನೀವು ಕಸ್ತೂರಿ ಹಾಕಬೇಕು, ಗೋರೋಜನ ಹಾಕಬೇಕು, ಎಲ್ಲ ಪ್ಯೂರ್ ಆಗಿರಬೇಕು. ನೀವು ಡೂಪ್ಲಿಕೇಟ್ ತಂದು ಹಾಕಿದ್ರೆ ಕೆಲಸ ಆಗಲ್ಲ. ಗೋರೋಜನ, ನವಸಾಗರ, ಕುಂಕುಮ, ಕೇಸರಿ ಮತ್ತು ಇವೆಲ್ಲ ಹಾಕಿ ನೀವು ನಾಲ್ಕು ಕಡೆಯೂ ಕೂಡ ನೀವು ಹೂಣಬೇಕು. ನೀವು 4-5 ತಾಯ್ತೆಗಳನ್ನ ಸಿದ್ಧಿ ಮಾಡಬೇಕು. 4 ದಿಕ್ಕಿಗೂ ಕೂಡ ಹೂಣಬೇಕು. ಅಲ್ಲಿ 4 ದಿಕ್ಕುಗಳಲ್ಲಿ ನಿಮ್ಮ ಭೂಮಿನಲ್ಲಿ, ನಿಮ್ಮ ಹೊಲ ಎಲ್ಲಿರುತ್ತೋ ಆ ಜಮೀನಿನಲ್ಲಿ 4 ದಿಕ್ಕುಗಳು ಕೂಡ ಇದನ್ನು ಸಿದ್ಧಿ ಮಾಡಬೇಕು. ಆಮೇಲೆ ಸಿದ್ಧಿಪಡಿಸ್ಬೇಕು. ಇದನ್ನು ಸಿದ್ಧಿಪಡಿಸ್ಬೇಕಂದ್ರೆ ಅಲ್ಲಿ ನೀವು ಇದನ್ನು ಒಂದೊಂದು ಯಂತ್ರ ಬರೆದುಬಿಟ್ಟು ಆ ಗುಂಡಿಲ ಹಾಕುವಾಗ ಒಂದು ನಿಂಬೆಹಣ್ಣು ಹಾಕಬೇಕು. ಒಂದು ತೆಂಗಿನಕಾಯಿ ನಿಂಬೆಹಣ್ಣನ್ನು ಮುಂಚಿತವಾಗಿ 5 ನಿಂಬೆಹಣ್ಣು, ಒಂದು ತೆಂಗಿನಕಾಯಿನ ನೀವು ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ಬೇಕು. ನೀವು ಪ್ರಾಣ ಪ್ರತಿಷ್ಠೆ ಮಂತ್ರ 21 ಸತಿ ಅದು ನಿಂಬೆಹಣ್ಣಿಗೂ ಕೂಡ ನೀವು ತೆಂಗಿನಕಾಯಿಗೆ ಪ್ರಾಣ ಪ್ರತಿಷ್ಠೆ ಮಂತ್ರನ 21 ಸತಿ ಹೇಳ್ಕೋಬೇಕು. ಹೇಳ್ಬಿಟ್ಟಾದ ನಂತರ ನೀವು ಈ ತಗಡನ್ನ, ಈ ಕುಡಿಕೆನ, ಈ ಯಂತ್ರನೋ ಇಡ್ತೀರಲ್ವ ಗುಂಡಿನಲ್ಲಿ, ಆ ಜಾಗದಲ್ಲಿ ಒಂದೊಂದು ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಹಾಕಿ ನೀವು ನಿಂಬೆಹಣ್ಣು ಹಾಕಿ ಮಣ್ಣನ್ನು ಮುಚ್ಚಿ ಅಲ್ಲಿ ಅದನ್ನೆಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ಇದು ಮಾಡಿ ನೀವು ಮುಚ್ಚಾದ ನಂತರ 4 ದಿಕ್ಕಿಗೂ ಇದೇ ರೀತಿಯಾಗಿ ಮಾಡಬೇಕು. ಮತ್ತು ಈ 4 ಕಡೆನೂ ಇದೇ ರೀತಿಯಾಗಿ ನೀವು ಮಾಡಬೇಕು. ಮಾಡಾದ ನಂತರ ನೀವು ಮಧ್ಯದಲ್ಲಿ ಒಂದು ತೆಂಗಿನಕಾಯಿನ ತಗೋಬೇಕು. ಮಧ್ಯದಲ್ಲಿ 4 ಮೂಲೆಗಳಿಗೂ ನೀವು ನಿಮ್ಮ ಜಾಗಕ್ಕೆ 4 ಮೂಲೆಗಳಿಗೂ ಯಂತ್ರ ಹಾಕ್ತೀರಾ, ಒಂದೊಂದು ನಿಂಬೆಹಣ್ಣು ಹಾಕ್ತೀರಾ. ಮತ್ತು ಮಧ್ಯದಲ್ಲಿ ಒಂದು ತೆಂಗಿನಕಾಯಿ, ಒಂದು ಲಿಂಬೆಹಣ್ಣು ಹಾಕಬೇಕು. ನೀವು ಮಂತ್ರಿಸಿಟ್ಟಿರ್ತಿರಲ್ಲ, ಪ್ರಾಣ ಪ್ರತಿಷ್ಠೆ ಮಾಡಿರ್ತೀರಲ್ಲ ತೆಂಗಿನಕಾಯಿ, ಆ ಮಧ್ಯದಲ್ಲಿ ಒಂದು ಲಿಂಬೆಹಣ್ಣು, ಒಂದು ತೆಂಗಿನಕಾಯಿ, ಲಿಂಬೆಹಣ್ಣು ತೆಂಗಿನಕಾಯಿ ಹಾಕಿ ಅದನ್ನೇ ಯಂತ್ರನೂ ಕೂಡ ಅಲ್ಲಿ ಹಾಕ್ಬಿಟ್ಟು ನೀವು ಅಲ್ಲಿ ಒಂದು ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಅದನ್ನು ನೀವು ತೆಂಗಿನಕಾಯಿ ನಿಂಬೆಹಣ್ಣು ಹಾಕಬೇಕು. ಒಂದು ತಾಯಿತೆ ಅಲ್ಲಿ ಎಲ್ಲ ಮಧ್ಯದಲ್ಲಿ ನೀವು ಪೂಜೆ ಮಾಡಬೇಕು. ಕಾಯಿ ಒಡೆದು ಅಲ್ಲಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ನೀವು ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳೋದು 11 ಸತಿ ಮಾತ್ರ ಹೇಳಬೇಕು. ಮತ್ತು ಇದಾದ ನಂತರ ನೀವು ಇದು ಮಾಡಾದ್ಮೇಲೆ ಮಧ್ಯದಲ್ಲಿ ಒಂದು ಯಂತ್ರ ಹಾಕಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ನೀವು ಒಂದು ಕಾಯಿ ಅಲ್ಲಿ ಹಾಕಬೇಕು. ಮಧ್ಯದಲ್ಲಿ ಒಂದು ಯಂತ್ರ, ಅಲ್ಲಿ ನೀವು ಒಂದು ನಿಂಬೆಹಣ್ಣು ಹಾಕಿ ಮತ್ತು ಅಲ್ಲೊಂದು ಕಾಯಿ ಒಡಿಬೇಕು. ಮಧ್ಯದಲ್ಲಿ ಒಡೆದು ಪೂಜೆ ಮಾಡಿ ಅಲ್ಲಿ ಏನಾದರೂ ಸಿಹಿ ನೈವೇದ್ಯ ಅಲ್ಲಿ ಇಡಬೇಕು. ನೀವು ಅಲ್ಲೇನಾದರೂ ನೀವು ನೈವೇದ್ಯನ ಮಧ್ಯದಲ್ಲಿ ಇಡಬೇಕು. ಸಿಹಿ ನೈವೇದ್ಯನ ಇಡಬೇಕು. ಮಾಡಿ ಇಕ್ಕಿಬಿಟ್ಟಾದ ನಂತರ ಅಲ್ಲಿ ನೀವು ಪೂಜೆ ಮಾಡಿ ಅಲ್ಲೆಲ್ಲ ರೀತಿಯಲ್ಲಿ ನಿಮ್ಮ ಇಚ್ಛಾನುಸಾರವಾಗಿ ನೆರವೇರಬೇಕು ಅಂತ ಹೇಳ್ಬಿಟ್ಟು ಭೂದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ನೀವು ಪೂಜೆ ಮಾಡಿ ಈ ಮಂತ್ರನ ಜಪಿಸಿ ಅಲ್ಲಿ ನಿಮ್ಮಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ಬಾಳೆಹಣ್ಣು, ಎಲೆ, ಅಡಿಕೆ, ನೀವು ದಕ್ಷಿಣೆ ಎಲ್ಲ ಇಡಬೇಕಲ್ಲಿ. ನೀವು ಪೂಜೆ ಮಾಡೋ ಸ್ಥಳದಲ್ಲಿ 11 ಎಲೆ, 11 ಅಡಿಕೆ, ದಕ್ಷಿಣೆ ಇಟ್ಟು ಎಲ್ಲ ಪೂಜೆ ಮಾಡಬೇಕು. ದಕ್ಷಿಣೆ ಇಲ್ಲದೆ ಯಾವುದೂ ಆಗೋದಿಲ್ಲ. ನಿಮಗೆ ಎಂಥ ಇದು ಬಂಜಿಲ್ ಭೂಮಿ ಅಂತಾರಲ್ಲ, ಅಂಥ ಬಂಜಿಲ್ ಭೂಮಿ ಆದರೂ ನಿಮಗೆ ಬೆಳೆ ಬೆಳೆಯೋಕ್ಕಾಗುತ್ತೆ. ನೀವೆಂಥ ಬಂಜಿಲ್ ಭೂಮಿ ಆದ್ರೂ ಬೆಳೆನ ಬೆಳಿತೀರ. ಅಂಥ ಒಂದು ನಿಮ್ಗೆ ಅದ್ಭುತವಾದಂಥ ನಿಮಗೆ ಇದು ಒಂದು ಬೆಳೆ ಭೂಮಿ ವಶವಾಗುತ್ತೆ. ನಿಮ್ಮ ಏನೇ ಬಂದ್ರೂ ನಿಮಗೆ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಜಮೀನು ನಿಮ್ಮ ವಶವಾಗುತ್ತೆ. ಅದರಿಂದ ನಿಮಗೆ ಎಲ್ಲ ಒಳ್ಳೆ ಬೆಳೆ ಬೆಳಿತೀರ, ಒಳ್ಳೆ ದವಸ ಧಾನ್ಯಗಳನ್ನು ಬೆಳಿತೀರ, ಒಳ್ಳೆ ರೀತಿಯಲ್ಲಿ ನಿಮಗೆ ಆಗುತ್ತೆ. ಭಾಳ ಪ್ರಯೋಜನವಾದಂಥ ಒಂದು ಯಂತ್ರ. ಎಲ್ಲ ಜನಗಳು ಕೂಡ
ನಿಮ್ಗೆ ವಶವಾಗ್ತಾರೆ ಈ ಯಂತ್ರದಿಂದ. ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತವೆ. ನಿಮಗೆ ಅದ್ಭುತವಾದಂಥ ಅಕ್ಕಪಕ್ಕದಲ್ಲಿರೋರೆಲ್ಲ, ಪಕ್ಕದಲ್ಲಿ ನಿಮಗೆ ಜಗಳ ಆಡ್ತಿರ್ತಾರೆ, ಅವರೆಲ್ಲ ನಿಮ್ಗೆ ವಶವಾಗ್ತಾರೆ. ನಿಮ್ಮನ್ನು ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ. ನಿಮ್ಗೆ ಯಾರೂ ತೊಂದರೆ ಕೊಡೋಕ್ಕೆ ಬರೋದಿಲ್ಲ ಅಕ್ಕಪಕ್ಕದಲ್ಲಿ. ಆ ರೀತಿಯಾದಂಥ ಒಂದು ಯಂತ್ರ ಮಾಡ್ಕೊಳ್ಳಿದ್ರಿಂದ ನೀವು ಭೂದೇವಿಗೆ ಯಾವ ಕಾರಣಕ್ಕೂ ಒಳ್ಳೆಯ ಬೆಳೆ ಬೆಳೆದ್ರೇ ಎಲ್ಲರಿಗೂ ಅಭಿವೃದ್ಧಿ ಆಗೋದು. ಎಲ್ಲರೂ ಭೂದೇವಿಯಿಂದ ಬಂದಂಥ ದವಸ ಧಾನ್ಯಗಳೇ ತಿನ್ನೋದು. ಅದರಿಂದ ನಿಮಗೂ ಇನ್ನೂ ಇದು ಇಷ್ಟವಾಗಿದ್ದರೆ ರೈತರಿಗೆ ಇನ್ನೂ ವಿಧವಾದಂಥ ನಾನು ಇದು ಭೂಮಿಗೆ ಬೆಳೆ ಬೆಳೆಯೋದಕ್ಕೆ ನಾನು ದಿಗ್ಬಂಧನೆ ಮಂತ್ರಗಳು ಯಂತ್ರಗಳು ಹೇಳ್ತೀನಿ. ನಿಮ್ಮಲ್ಲಿ ಅಪಾರವಾದಂಥ ಯಾವುದಕ್ಕೆ ಬೇಡಿಕೆಯಿಂದ ಲೈಕ್ಗಳು ಮಾಡ್ತಿರ್ತೀರೋ, ನೀವು ಶೇರ್ ಮಾಡ್ತೀರೋ, ಸಬ್ಸ್ಕ್ರೈಬ್ ಮಾಡ್ತೀರೋ ಅಂಥದಕ್ಕೆ ನಾನು ಹೆಚ್ಚೆಚ್ಚಾದಂಥ ವಿಡಿಯೋಗಳನ್ನ ಮಂತ್ರಗಳನ್ನ ನಾನು ಹಾಕ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.